FSL ತಂಡ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಮೂಡುತ್ತಿದೆ. ಯಾಕಂದರೆ ಫಸ್ಟು ಫೈರ್ ಕಂಟ್ರೋಲ್ ರೂಮ್ಗೆ ಒಂದು ಇನ್ಫಾರ್ಮೇಷನ್ ಬಂದಿರುತ್ತೆ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಬಂದಿರುತ್ತೆ. ಆ ಒಂದು ಇನ್ಫಾರ್ಮೇಷನ್ನ ಮಾಹಿತಿ ಮೇರೆಗೆ ಬಂದಿರುವಂಥ ಅಗ್ನಿಶಾಮಕ ಸಿಬ್ಬಂದಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ಪರಿಶೀಲನೆ ವೇಳೆ ಒಂದಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಯಾಕಂದರೆ ಅಲ್ಲಿ ಗ್ಯಾಸ್ ಸಿಲಿಂಡರಿಂದ ಬ್ಲಾಸ್ಟ್ ಆಗಿರೋದು ಅಲ್ಲಿ ಗೊತ್ತಾಗೋದಿಲ್ಲ, ಬದಲಾಗಿ ಬೇರೆ ಬೇರೆ ಅನುಮಾನಾಸ್ಪದ ರೀತಿಯಾದಂಥ ವಸ್ತುಗಳು ಅಲ್ಲಿ ಬಿದ್ದಿರೋದು ಗಮನಕ್ಕೆ ಬರುತ್ತೆ. ಹೀಗಾಗಿ ಅಲ್ಲಿ ಅಸಲಿಗೆ ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಗಿದೆ ಅನ್ನೋದು ಸದ್ಯಕ್ಕೆ ಅನುಮಾನಕ್ಕೆ ಕಾರಣವಾಗಿದೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು HAL ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಸಲಿಗೆ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ, ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ರಾಮೇಶ್ವರಂ ಕೆಫೆ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಫೇಮಸ್ ಇದೆ. ಬೆಂಗಳೂರಿನಲ್ಲಿ 5-6 ಬ್ರಾಂಚ್ಗಳಿದೆ. ಫುಡ್ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದೆ ರಾಮೇಶ್ವರಂ ಕೆಫೆ. ಹೀಗಾಗಿ ಈ ಒಂದು ಕೆಫೆಯಲ್ಲಿ ಏನು ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸದ್ಯಕ್ಕೆ ಸಾಕಷ್ಟು ಅನುಮಾನ ಮೂಡಿದೆ. ಒಳಗಡೆ ಏನೆಲ್ಲ ಇತ್ತು, ಯಾರೆಲ್ಲ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದು ಕಡೆ FSL ಅಧಿಕಾರಿಗಳಿದ್ದಾರೆ, ಜೊತೆಗೆ ಯಾರನ್ನೂ ಸಹ ಹತ್ರಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಕ್ರೈಮ್ ಸೀನ್ ಭಾಳ ಸಾಕಷ್ಟು ಸೆಕ್ಯೂರ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಇಲ್ಲಿ ಸಮಥಿಂಗ್ ಫಿಶಿ ಎಕ್ಸಾಕ್ಟ್ಲಿ ಇಲ್ಲಿ ಏನೋ ಆಗಿರೋದ್ರ ಬಗ್ಗೆ ಭಾಳ ಸ್ಪಷ್ಟ ಕುರುಹುಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಸೋಕೋ ಟೀಮ್ ಬಂದು ಅವರು ಸಹ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರೋದನ್ನು ನೀವು ನೋಡ್ಬೋದು. ಜೊತೆಗೆ FSL ತಂಡ ಈಗಾಗಲೇ ಒಳಗಡೆಯಿಂದ ಸ್ಯಾಂಪಲ್ಸನ್ನು ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ನೋಡ್ತಾ ಇದ್ದರೆ ಇಲ್ಲಿ ನಿಜಕ್ಕೂ ಏನೋ ಆಗಿರೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ, ಯಾಕಂತಂದರೆ ಈ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಇಲ್ಲಿಗೆ ಬಂದಿದ್ದಾರೆ ಅಂತಂದರೆ ಇದು ನ್ಯಾಚುರಲ್ ಆಗಂತೂ ಕಾಣ್ತಾ ಇಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ದೃಢೀಕರಿಸ್ತಾರ ಪೊಲೀಸರು, ಯಾಕಂತಂದರೆ ಇದುವರೆಗೂ ಯಾವುದೇ ಒಂದು ಪೊಲೀಸ್ ಇಲಾಖೆಯಿಂದ ಇಲ್ಲಿ ಯಾವುದರಿಂದ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ದೃಢೀಕರಣ ಕೊಟ್ಟಿಲ್ಲ. ಪೊಲೀಸರು ಏನು ಇಲ್ಲಿ ಒಂದಷ್ಟು ಸ್ಥಳೀಯರು ಏನು ಇಲ್ಲಿಗೆ ಬಂದಿದ್ರು ಅವರಿಂದನೂ ಸಹ ಮಾಹಿತಿಗಳನ್ನು ಕಲೆ ಆಗ್ತಾ ಇರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಜೊತೆಗೆ ಎಲ್ಲರೂ ಪೊಲೀಸರು ಏನೋ ಗಂಭೀರವಾಗಿ ಇದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ಪ್ರಮುಖವಾಗಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಏನು ಹಲೋ ನಮ್ಮ ಪ್ರತಿನಿಧಿಗಳು ನಾಗರಾಜ್ ಹಾಗೆ ಮಾದೇಶ್ ಸ್ಥಳದಿಂದ ಮಾಹಿತಿಯನ್ನ ಕಲೆ ಹಾಕಿ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ನೋಡಿ, ಸುಧಾರಿತ ಸ್ಫೋಟಕ ದೊಡ್ಡ ಅನುಮಾನ ಈಗಿರೋದಿದ್ದೇನೆ. ಸುಧಾರಿತ ಸ್ಫೋಟಕವನ್ನ ಬಳಸಿಕೊಂಡು ಈ ಸ್ಫೋಟ ಮಾಡಲಾಗಿದೆಯಾ, IED ಬಳಸಿ ಸ್ಫೋಟ ನಡೆಸಲಾಗಿದೆಯಾ, ಇದು ದೊಡ್ಡ ಪ್ರಶ್ನೆ. ಸ್ಥಳಕ್ಕೆ ಇಲ್ಲಿ ಜನ ಇಲ್ಲಿ ಹಲೋ ಮುಂದುವರಿಸಿ ನಾಗರಾಜ್, ಮಾತನಾಡಿಸಿ, ಅಲ್ಲಿರೋ ಜನರನ್ನ ಮಾತನಾಡಿಸಿ, ಏನಾಗ್ತಾ ಇದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹೋಗ್ತಾ ಇದೆ ಈ ಒಂದು ದೃಶ್ಯಾವಳಿಗಳು ಮತ್ತೆ ಇಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು. ಇಲ್ಲಿಗೆ ಪೊಲೀಸರು ರಶ್ ಆಗಿರುವಂಥ ರೀತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಯಾವುದೇ ರೀತಿಯ ಈ ರೀತಿಯಾಗಿ ಸಣ್ಣ ಒಂದು ಅಗ್ನಿ ಅವಘಡಕ್ಕೆ ಇಷ್ಟು ಪ್ರಮಾಣದಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ಬರಲ್ಲ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಸಮಥಿಂಗ್ ಸಸ್ಪಿಷಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ FSL ತಂಡ ಇಲ್ಲಿ ಬಂದಿರತಕ್ಕಂಥ ಸೋಕೋ ಟೀಮ್ಗಳು ಏನು ಹೇಳ್ತವೆ, ಯಾಕಂತಂದ್ರೆ ಈಗಾಗಲೇ ಅವ್ರಿಗೆ ಸ್ಯಾಂಪಲ್ ಸಿಕ್ಕಿದಾವೆ. ಜೊತೆಗೆ ಏನು ಇಲ್ಲಿರ್ತಕ್ಕಂಥ ಬಿಡಿ ಭಾಗಗಳ ಇವುಗಳನ್ನೆಲ್ಲವನ್ನು ಸಂಗ್ರಹಣೆ ಮಾಡಿರೋ ಸಾಧ್ಯತೆ ಇದೆ. ನೀವು ನೋಡ್ತಾ ಇರ್ಬೋದು, ಸ್ಫೋಟ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಪೊಲೀಸರು ನೋಡ್ತಾ ಇರ್ಬೋದು, ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದೇ ಒಂದು ಜಾಗದಲ್ಲಿ ಸ್ಫೋಟ ನಡೆದಿರೋದ್ರ ಬಗ್ಗೆ. ಜೊತೆಗೆ ಏನು ಇಲ್ಲಿ ಪ್ರಮುಖವಾಗಿ ಸಸ್ಪಿಷಿಯಸ್ ಇರೋದಂದ್ರೆ ಅಲ್ಲಿ ನಟ್ಟು ಬೋಲ್ಟ್ಗಳು ಬಿದ್ದಿದ್ದಾವೆ ಒಂದಷ್ಟು. ಇದು ಸಾಮಾನ್ಯವಾಗಿ ಮೆಥಡ್, ಬಹಳ ಹಿಂದೆ ಬಳಸ್ತಾ ಇದ್ದಂಥ ಮೆಥಡ್. ಜೊತೆಗೆ ಕಚ್ಚಾ ಬಾಂಬ್ಗಳಲ್ಲಿ ಈ ರೀತಿಯಾಗಿ ಬೋಲ್ಟ್ಗಳನ್ನು ಮತ್ತು ನಟ್ಗಳನ್ನು ಮತ್ತು ಮೊಳೆಗಳನ್ನು ಹಾಕಿ ಆ ಒಂದು ಸ್ಫೋಟದ ತೀವ್ರತೆಯನ್ನು ಜಾಸ್ತಿ ಮಾಡಲಿಕ್ಕೆ ಬಳಸ್ತಾ ಇದ್ರು. ಆ ಮಾದರಿಯಲ್ಲಿ ಇಲ್ಲಿ ಒಂದು ನಟ್ಟು ಬೋಲ್ಟ್ಗಳು ಸಿಕ್ಕಿರ್ತಕ್ಕಂಥದ್ದು ಮತ್ತಷ್ಟು ಆತಂಕವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಏನು ಸಿಲಿಕಾನ್ ಸಿಟಿಯ ITPL ಕುಂದಲಳ್ಳಿ ಗೇಟ್ ಜೊತೆಗೆ ವೈಟ್ ಫೀಲ್ಡ್ ಈ ಭಾಗ ಏನು ಸಿಲಿಕಾನ್ ಸಿಟಿಯ IT ಹಬ್ ಅಂತೇಳಿ ಬಹಳ ಪ್ರಮುಖವಾಗಿ ಕರೆಸ್ಕೊಳ್ಳುತ್ತೆ. ಆ ಭಾಗದಲ್ಲಿ ಈ ರೀತಿಯ ಸ್ಫೋಟ ಆಗಿರ್ತಕ್ಕಂಥದ್ದು ನಿಜಕ್ಕೂ ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಬರೀ ITBT ಇಂಟರ್ನ್ಯಾಷನಲ್ ಲೆವೆಲ್ನ
ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಏನು ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ದೃಶ್ಯಾವಳಿಗಳಲ್ಲಿ ACP ಅವರು ಓಡಾಡ್ತಾ ಇರೋದನ್ನು ನೋಡ್ತಾ ಇರ್ಬೋದು. ಜೊತೆಗೆ ಪೊಲೀಸರು ಎಷ್ಟು ಸೆಕ್ಯೂರ್ಡ್ ಮಾಡಿದ್ದಾರೆ ಅಂತಂದರೆ ಸಂಪೂರ್ಣವಾಗಿ ರಾಮೇಶ್ವರಂ ಕೆಫೆ ಸುತ್ತಮುತ್ತ ಇರ್ತಕ್ಕಂಥ ಅಷ್ಟು ಜಾಗವನ್ನು ಸೆಕ್ಯೂರ್ಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಭಾಳ ಸಸ್ಪಿಷಿಯಸ್. ಯಾಕಂತಂದರೆ ಅಗ್ನಿ ಅವಘಡ ಆಗಿದ್ದರೆ ಕೇವಲ ಇಷ್ಟೊಂದು ಪ್ರದೇಶವನ್ನು ಸೆಕ್ಯೂರ್ಡ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಜೊತೆಗೆ ನೀವು ಅಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಸ್ಫೋಟದ ತೀವ್ರತೆ ಆದ ಕೂಡಲೇ ಅರ್ಧ ಜ್ಯೂಸ್ಗಳನ್ನು ಸಹ ಕುಡಿಯೋದನ್ನು ಬಿಟ್ಟು ಇಲ್ಲಿಂದ ಜನ ಹೋಗಿದ್ದಾರೆ. ಇಲ್ಲಿ ಮಾಡ್ತಾ ಇದ್ದಂಥ ತಿಂಡಿಗಳನ್ನು ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು. ಜೊತೆಗೆ ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ಸೆಕ್ಯೂರ್ಡ್ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಎವಿಡೆನ್ಸು ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಸೋಕೋ ಟೀಮ್ ಮತ್ತು FSL ತಂಡ ಯಾವ ರೀತಿಯಾಗಿ ಅಲ್ಲಿ ಚಲ್ಲಾಪಿಲ್ಲಿ ಆಗಿರತಕ್ಕಂಥ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತಂತೇಳಿ ಅದನ್ನು ACP ರೀನಾ ಸುವರ್ಣ ವೈಟ್ಫೀಲ್ಡ್ ವಿಭಾಗದ DCP ಜೊತೆಗೆ ಭಾರತಲ್ಲಿ ಉಸ್ತುವಾರಿ ಇದ್ದಾರೆ, ಅವರು ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಪೊಲೀಸ್ ಇಲಾಖೆ ಇದೊಂದು ಸ್ಫೋಟಕಗಳನ್ನು ಬಳಸಿ ಸ್ಫೋಟ ಮಾಡಿರೋದ್ರ ಅಂತೇಳಿ ದೃಢೀಕರಿಸುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಒಂದು ಕಡೆ ಪೊಲೀಸರು ಈ ಒಂದು FSL ತಂಡದ ಜೊತೆ ಸೋಕೋ ಟೀಮ್ನ ಜೊತೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ರೆ, ಮತ್ತೊಂದು ತಂಡ ಏನು ಮಾಡ್ಬೋದು, ಈ ಬಗ್ಗೆ ಯಾವ ರೀತಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಏನು ವಿಚಾರ ಗೊತ್ತಾದ ಕೂಡಲೇ ಸ್ಥಳಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿಯ ಒಂದು ಭದ್ರತೆಯನ್ನು ಒಂದಷ್ಟು ಪೊಲೀಸರು ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಉಪವಿಭಾಗದಲ್ಲಿ ಬರ್ತಕ್ಕಂಥ ಅಷ್ಟು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳನ್ನು ಇಲ್ಲಿಗೆ ಕರೆಸಿಕೊಂಡು ಈ ಒಂದು ರಾಮೇಶ್ವರಂ ಕೆಫೆ ಏನು ಸ್ಫೋಟ ನಡೆದಿದೆ ಇದನ್ನು ಸೆಕ್ಯೂರ್ಡ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಏನು ಈಗಾಗಲೇ ಹಿರಿಯ ಅಧಿಕಾರಿಗಳು ವೈಟ್ಫೀಲ್ಡ್ ವಿಭಾಗದ DCP ಶಿವಕುಮಾರ್ ಗುಣಾರೆ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿ DCP ಮತ್ತು ಕಮಿಷನರ್ ಸಹ ಇಲ್ಲಿಗೆ ಬರುವ ಸಾಧ್ಯತೆ ಇರ್ತಕ್ಕಂಥದ್ದು. ನಮ್ಮ ಪ್ರತಿನಿಧಿ ನಾಗರಾಜ್ ಸ್ಥಳದಲ್ಲಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು, ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಭದ್ರತಾ ವ್ಯವಸ್ಥೆಯನ್ನ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಅಂತ ಹೇಳಿ. ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಒಂದಷ್ಟು ಜನ ಅಲ್ಲಿ ಸಾಧ್ಯವಾದ್ರೆ ಅವರನ್ನ ಮಾತನಾಡಿಸೋ ಪ್ರಯತ್ನ ಕೂಡ ಮುಂದಿನ ಭಾಗದಲ್ಲಿ ನಮ್ಮ ಪ್ರತಿನಿಧಿಗಳು ಮಾಡ್ತಾ ಹೋಗ್ತಾರೆ. ಈಗಲೂ ಕೂಡ ಚಲ್ಲಾಪಿಲ್ಲಿ ಆಗಿರುವ ವಸ್ತುಗಳು ಹಾಗೆ ಇದೆ. ಆ ಜಾಗದಲ್ಲಿ ಸ್ಫೋಟ ಸಂಭವಿಸ್ತಾ ಇದ್ದಂತೆಯೇ ಭಯಭೀತರಾಗಿ ಜನ ಓಡ್ ಹೋಗಿದ್ದಾರೆ, ತಮ್ಮ ವಸ್ತುಗಳನ್ನು ಅಲ್ಲಲ್ಲೇ ಬಿಟ್ಟು. ಇವೆಲ್ಲವನ್ನ ಕೂಡ ಪರಿಶೀಲನೆ ನಡೆಸ್ತಿದ್ದಾರೆ ಪೊಲೀಸರು. ಅಲ್ಲಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಹೇಗೆ ಇಂಚಿಂಚು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಅನುಮಾನಕ್ಕೆ ಕಾರಣವಾಗುವ ವಸ್ತುಗಳನ್ನ ಸಂಗ್ರಹಿಸುತ್ತಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ. ಇದೆಲ್ಲವನ್ನ ಕೂಡ FSL ತಂಡಕ್ಕೆ ರವಾನೆ ಮಾಡಲಾಗುತ್ತೆ. ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಿ ಎಕ್ಸಾಕ್ಟ್ಲಿ ಹೇಗೆ ಆಯಿತು, ಯಾವ ಕಾರಣಕ್ಕೆ ಆಯಿತು ಸ್ಫೋಟ, ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಅಲ್ಲಿರುವ ತಂಡ ಮಾಡ್ತಾ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಮಾದೇಶ್ ಹಾಗೆ ನಾಗರಾಜ್ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಿರುವ ಅಪ್ಡೇಟ್. IED ಬಳಸಿ ಸ್ಫೋಟ ನಡೆಸಲಾಗ್ತಾ ಇದೆಯಾ? ಸ್ಥಳದಲ್ಲಿ ಸಿಕ್ಕಿರುವ 12 ವೋಲ್ಟ್ನ ಬ್ಯಾಟರಿ ಇದು ಸದ್ಯಕ್ಕೆ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಸುಧಾರಿತ ಸ್ಫೋಟಕಗಳನ್ನ ಬಳಸಿ ಸ್ಫೋಟ ಮಾಡಲಾಗಿದೆಯಾ? ಸಾಮಾನ್ಯವಾಗಿ ಇದನ್ನ IED ತಯಾರಿಕೆಗೆ ಬಳಕೆ ಮಾಡಲಾಗುತ್ತೆ. 12 ವೋಲ್ಟ್ನ ಬ್ಯಾಟರಿ ಸ್ಥಳದಲ್ಲಿ ಪತ್ತೆಯಾಗಿದೆ. ಇದು ಅನುಮಾನವನ್ನ ಹೆಚ್ಚಿಸ್ತಾ ಇದೆ. ಇದನ್ನೇನಾದ್ರೂ ವ್ಯಕ್ತಿ ಬ್ಯಾಗಲ್ ತಂದು ಸ್ಫೋಟ ಮಾಡಿದ್ನ ಅನುಮಾನ. ಅಧಿಕೃತವಾದ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಇನ್ನು ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಸ್ಥಳದಲ್ಲಿ ಸಿಗ್ತಾ ಇರುವ ಒಂದೊಂದು ವಸ್ತುವನ್ನ ಕೂಡ ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಊಟದ ಸಮಯ. ರಾಮೇಶ್ವರ ಕೆಫೆ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಸಾಕಷ್ಟು ಜನ ಇಷ್ಟಪಟ್ಟು ಹೋಗುವಂತಹ ಹೋಟೆಲ್. ಹಲೋ ಅಪ್ಡೇಟ್ ಇದೆ.
ನಮ್ಮ ಪ್ರತಿನಿಧಿಗಳು ಕೂಡ ಇಬ್ಬರು ಪ್ರತಿನಿಧಿಗಳು ಗ್ರೌಂಡ್ನಲ್ಲಿದ್ದಾರೆ. ಅಲ್ಲಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇದ್ದಾರೆ. ಹಾಗೆ ಆ ಜಾಗ ಏನು ಸ್ಫೋಟ ಸಂಭವಿಸಿರುವ ಕೆಫೆ, ಆ ಜಾಗವನ್ನ ಕಂಪ್ಲೀಟ್ ಆಗಿ ಪೊಲೀಸರು ಸುತ್ತುವರೆದಿದ್ದಾರೆ, ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಯಾರಿಗೂ ಕೂಡ ಒಳಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ. ಕಾರಣ ಇಷ್ಟೇ, ಜನರನ್ನು ಓಡಾಡ್ಲಿಕ್ಕೆ ಬಿಟ್ರೆ ಇನ್ ಕೇಸ್ ಏನಾದರೂ ಅಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳು ಮಿಸ್ ಔಟ್ ಆಗಬಹುದು, ಕೆಲವೊಂದಷ್ಟು ಸಾಕ್ಷ್ಯಗಳು ಟ್ಯಾಂಪರ್ ಆಗಬಹುದು. ಹೀಗಾಗಿ ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಸ್ಥಳ ಪರಿಶೀಲನೆ ಆಗೋವರೆಗೂ ಕೂಡ ಮಾಧ್ಯಮವನ್ನು ಕೂಡ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಪೊಲೀಸರು ಮಾತ್ರ ಆ ಕೆಫೆ ಒಳಗಿದ್ದಾರೆ, ಯಾರನ್ನೂ ಕೂಡ ಒಳಗೆ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಸ್ಥಳದ ತಪಾಸಣೆ ಪರಿಶೀಲನೆ ಆಗೋ ತನಕ ಪೊಲೀಸರು ಕೂಡ ಮಾಹಿತಿಯನ್ನ ಬಹುತೇಕ ಹಂಚಿಕೊಳ್ಳೋ ಸಾಧ್ಯತೆ ಕಡಿಮೆ. ಹೀಗಾಗಿರಬಹುದು ಹಾಗಾಗಿರಬಹುದು ಅಂತ ಹೇಳಿ ಸ್ಥಳೀಯರ ಮಾಹಿತಿಯನ್ನು ನೀಡ್ತಿದ್ದಾರೆ. ಆದರೆ ಪೊಲೀಸರು ಒಂದಷ್ಟು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅದರ ಆಧಾರದ ಮೇಲೆ ಅವರಿಗೆ ಹೀಗಾಗಿರಬಹುದು ಅನ್ನೋದರ ಒಂದಷ್ಟು ಖಚಿತ ಮಾಹಿತಿ ಲಭ್ಯವಾಗುವವರೆಗೂ ಪೊಲೀಸರು ಕೂಡ ಅಧಿಕೃತವಾಗಿ ಮಾಹಿತಿನ ಹಂಚಿಕೊಳ್ಳಲ್ಲ. ನಮ್ಮ ಪ್ರತಿನಿಧಿ ನಾಗರಾಜ್ ನನ್ನ ಧ್ವನಿ ತಲುಪ್ತಾ ಇದ್ರೆ ವಿವರಿಸ್ತಾ ಹೋಗ್ಬೋದಾ? ಹಾಗೆ ಅಲ್ಲಿ ಸ್ಥಳೀಯರನ್ನ ಮಾತನಾಡಿಸಬಹುದಾ? ನಮಗೂ ಸರಿಯಾಗಿ ಗೊತ್ತಿಲ್ಲ ನೋಡಿ. ಬಿ ದಯಾನಂದ್ ಅವರು ಸ್ಥಳಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಬಂದ ಕೂಡಲೇ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಇಲ್ಲೇ ಮಾಧ್ಯಮಗಳಿಗೆ ಈ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀಡುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಏನು